ಸರ್ ನಿನ್ನೆ ಝೂನ್ ಅಲ್ಲಿ 28 ಕೃಷ್ಣ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದ್ರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂತ. ಅದು ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ. ಆದ್ರೂ ಇನ್ನು ಅವ್ರಿಗೆ ಸಂಬಂಧಪಟ್ಟದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಕೊಂಡ್ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಟು ಸಾಯ್ತದೆ. ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂತ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ. ಈ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂತವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದಾರೆ. ತನಿಖೆ ಬಂದ್ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನ ಆಗಿದೆ ಅಂತ ವೇಟ್ ಮಾಡೋದು. ಸರ್ ನಿನ್ನೆ ಝೂನ್ ಅಲ್ಲಿ 28 ಕೃಷ್ಣ ಮೃಗಗಳು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ. ಆದ್ರೂ ಎನ್ಕ್ವೈರಿ ಮಾಡ್ತಿದ್ದಾರೆ, ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂತ. ಅದು ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ. ಆದ್ರೂ ಇನ್ನು ಅವ್ರಿಗೆ ಸಂಬಂಧಪಟ್ಟದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಕೊಂಡ್ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಟು ಸಾಯ್ತದೆ. ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂತ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ. ಈ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂತವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದಾರೆ. ತನಿಖೆ ಬಂದ್ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನ ಆಗಿದೆ ಅಂತ ವೇಟ್ ಮಾಡೋದು.